ನೀನು ಹೇಳಿದ ಹಾಗೆ ನಾನು ಯಾವತ್ತು ನಿನ್ನ ಯಾರು ಎಲ್ಲಿಂದ ಬಂದೆ ಅಂತಾನು ಕೇಳಲ್ಲ, ನೀನು ಏನೇ ಕೆಲಸ ಮಾಡಿದ್ರು ಅದಕ್ಕೆ ವಿವರಣೆಯನ್ನು ಕೇಳಲ್ಲ. ನನ್ನನ್ನ ಮದುವೆ ಆಗು ಅಂತ ಹೇಳಿ ಅವಳನ್ನು ತಕ್ಷಣ ತನ್ನ ಅರಮನೆಗೆ ಕರ್ಕೊಂಡು ಹೋಗಿ ವೈಭವದಿಂದ ಮದುವೆ ಆಗ್ತಾನೆ. ಇಬ್ಬರು ದಂಪತಿಗಳು ತುಂಬಾ ಸುಖವಾಗಿ ಜೀವನ ಮಾಡ್ತಿರ್ತಾರೆ. ಶಾಂತನು ಹೆಂಡತಿ ಗರ್ಭಿಣಿ ಆಗ್ತಾಳೆ. ಒಂದು ದಿನ ಹೆರಿಗೆಯಾಗಿ ಮಗು ಕೂಡ ಆಗುತ್ತೆ. ತನಗೆ ಮಗುವಾದ ವಿಷಯವನ್ನ ಕೇಳಿ ಹೊರಗಡೆ ಇದ್ದ ಶಾಂತನು ಖುಷಿ ಖುಷಿಯಿಂದ ಅರಮನೆಗೆ ಓಡ್ ಬಂದು ಕೊಠಡಿಯಲ್ಲಿ ನೋಡಿದ್ರೆ ತನ್ನ ಪತ್ನಿ ಆ ಮಗುವನ್ನ ಎತ್ಕೊಂಡು ಹೊರಗಡೆ ಹೋಗ್ತಿದ್ದಾಳೆ. ಶಾಂತನಿಗೆ ಮಗುವನ್ನ ನೋಡ್ಬೇಕು ಅನ್ನೋ ಕೌತುಕ, ಆದ್ರೆ ಅವಳು ಮಗುನ ಎಲ್ಲಿಗೋ ಎತ್ಕೊಂಡು ಹೋಗ್ತಿದ್ದಾಳೆ. ಎಲ್ಲಿಗೆ ಏನು ಅಂತ ಕೇಳೋಣ ಅನ್ಕೋತಾನೆ, ಆದ್ರೆ ಅವಳು ಹಾಕಿದ ಷರತ್ತು ನೆನಪಾಗಿ ಮೌನವಾಗ್ಬಿಡ್ತಾನೆ. ಆದ್ರೆ ಅವಳು ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ಆಶ್ಚರ್ಯದಿಂದ ಹಿಂಬಾಲಿಸ್ಕೊಂಡು ಹೋದ್ರೆ ಆಕೆ ನದಿಯಲ್ಲಿ ಆ ಮಗುವನ್ನ ಮುಳುಗಿಸಿ ಬಿಟ್ಬಿಡ್ತಾಳೆ. ಕಣ್ಣಾರೆ ಹೆತ್ತ ತಾಯಿ ಮಗುವನ್ನ ನದಿಗೆ ಮುಳುಗಿಸೋದನ್ನ ನೋಡಿ ಅವನ ಮನಸ್ಸಿಗೆ ತುಂಬಾನೇ ಘಾಸಿ ಆಗ್ಬಿಡುತ್ತೆ. ಆದ್ರೆ ಅವನ ಮುಂದೆ ಇರುವ ಆಯ್ಕೆ ಒಂದೇ, ಅದು ಮೌನ. ಹೀಗೆ ಒಂದು ವರ್ಷ ಕಳೆಯುತ್ತೆ. ಆಗ ತನ್ನ ಪತ್ನಿ ಇನ್ನೊಂದು ಮಗುವಿಗೆ ಜನ್ಮ ಕೊಡ್ತಾಳೆ. ಈ ಸಲ ಕೂಡ ತನ್ನ ಪತ್ನಿ ಆ ಮಗುವನ್ನ ತಗೊಂಡು ಹೋಗಿ ನದಿಯಲ್ಲಿ ಮುಳುಗಿಸಿ ಬರೋದನ್ನ ಶಾಂತನು ನೋಡ್ತಾನೆ. ಶಾಂತನುಗೆ ಆಕೆಯ ಭಯಾನಕ ವರ್ತನೆಯನ್ನು ನೋಡಿ ಖಂಡಿಸಿ ಕೇಳೋಕೂ ಆಗ್ತಿಲ್ಲ, ಸುಮ್ಮನೆ ಇರೋಕೂ ಆಗ್ತಿಲ್ಲ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಒಂದಾದ ಮೇಲೊಂದು ಹೀಗೆ ಹುಟ್ಟಿದ 7 ಮಕ್ಕಳನ್ನ ಹುಟ್ಟಿದ ತಕ್ಷಣ ತಗೊಂಡು ಹೋಗಿ ನದಿಯಲ್ಲಿ ಮುಳುಗಿಸ್ತಾಳೆ. ಈಗ 8ನೇ ಮಗು ಆಗುತ್ತೆ. ಈಗ ಮತ್ತೆ ತನ್ನ ಪತ್ನಿ ಆ ಮಗುವನ್ನು ಕೂಡ ನದಿಯಲ್ಲಿ ಮುಳುಗಿಸೋದಕ್ಕೆ ಹೋಗ್ತಿರ್ತಾಳೆ. ಈ ಸಲ ಶಾಂತನು ತಾಳ್ಮೆ ಕಳ್ಕೊಂಡು, ನಿಲ್ಸು, ಇದೆಂತ ಹೀನ ಕೃತ್ಯ, ನನ್ನ ಕೈಲಿ ಇನ್ನು ಸಹಿಸೋದಕ್ಕಾಗಲ್ಲ ಅಂತ ಅವಳನ್ನ ತಡೆದು ಬಿಡ್ತಾನೆ. ಆಗ ಅವಳು, ನೀವು ಮಾತು ಕೊಟ್ಟದನ್ನ ಮರ್ತು ಬಿಟ್ರ ಮಹಾರಾಜ ಅಂದಾಗ, ನಾನು ಇನ್ ಯಾವ ಮಾತುಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇಷ್ಟು ವರ್ಷ ನಾನು ಮೌನದಿಂದ ನನ್ನ ನೋವನ್ನ ಒಳಗಡೆ ನುಂಗ್ತಾ ತಡ್ಕೊಳ್ತಿದ್ದೆ. ಇನ್ನು ನನ್ನ ಮಕ್ಕಳನ್ನ ಕೊಲ್ಲೋದಕ್ಕೆ ನಾನ್ ಬಿಡಲ್ಲ. ಆಗ ರಾಣಿ, ನೀವು ಕೊಟ್ಟು ಮಾತನ್ನ ತಪ್ಪಿದ್ದೀರಾ ರಾಜ, ಹಾಗಾಗಿ ನಾನು ನಿಮ್ಮನ್ನ ತ್ಯಜಿಸ್ತಿದ್ದೀನಿ. ಆದ್ರೆ ನಿಮ್ಮನ್ನ ತ್ಯಜಿಸಿ ಹೋಗೋದಕ್ಕೂ ಮುಂಚೆ ನನ್ನ ಕೃತ್ಯಗಳಿಗೆ ಕಾರಣವನ್ನ ಕೊಡ್ತೇನೆ. ಆ ಕಾರಣಗಳೇನು? ನದಿಯಲ್ಲಿ ಬಿಟ್ಟ ಆ 8 ಮಕ್ಕಳುಗಳು ಯಾರು? ಅಷ್ಟಕ್ಕೂ ಶಾಂತನು ಮದುವೆಯಾಗಿದ್ದ ಈ ಹೆಣ್ಣು ಯಾರು? ಇದ್ರ ಬಗ್ಗೆ ಪೂರ್ತಿ ತಿಳ್ಕೊಬೇಕಂದ್ರೆ ನನ್ನ ರಾಜಮಾರ್ಗ ಚಾನೆಲ್ ಅಲ್ಲಿ ಮಹಾಭಾರತನ ಶುರುವಿನಿಂದ ಹಿಡಿದು ಕೊನೆಯವರೆಗೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಪರ್ಟಿಕ್ಯುಲರ್ ಎಪಿಸೋಡ್ ನ ಲಿಂಕ್ ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ ವಿಡಿಯೋ ನೋಡಿ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.